ತಿಂಗಳಿಗೆ ಕೇವಲ ₹1,000 ETF ಮೂಲಕ 1,00,00,000 ಮಾಡ್ಬೋದು ಅಂತ ಹೇಳ್ತಾರೆ. ಅದು ನಿಜನಾ? ಮ್ಯೂಚುವಲ್ ಫಂಡ್ ಬೇಡ, ಬ್ಯಾಂಕ್ RD ಬೇಡ, ಪೋಸ್ಟ್ ಆಫೀಸ್ ಅಂತೂ ಬೇಡಲೇ ಬೇಡ, ETF ಒಂದಿದ್ರೆ ಸಾಕು ಕೋಟಿ ಮಾಡ್ಬೋದು ಅಂತ ಹೇಳ್ತಾರೆ. ನಿಜಕ್ಕೂ ಹೇಗೆ ಕೋಟಿ ಮಾಡ್ಬೋದು? ಪ್ರಾಕ್ಟಿಕಲ್ ಆಗಿ ಇದು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. 90% ಜನಕ್ಕೆ ETF ಬಗ್ಗೆ ತಿಳಿದೇ ಇಲ್ಲ. ಆದರೆ ವಾರನ್ ಬಫೆಟ್ ಸ್ವಯಂ ಹೇಳಿದ್ದಾರೆ, ಇಂಡೆಕ್ಸ್ ETFಗಳು ಬೆಸ್ಟ್ ಇನ್ವೆಸ್ಟ್ಮೆಂಟು. ಯಾಕೆ? ಈಗ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ETF ಅಂದರೆ ಏನು? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಷ್ಟೇ, ತಲೆ ಕೆಡಿಸ್ಕೊಬಿಡಿ. ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಥರ ಸೆಲ್ ಆ್ಯಂಡ್ ಬೈ ಮಾಡ್ತಾ ಇರ್ಬೋದು. ನಿಫ್ಟಿ 50 ಸೆನ್ಸೆಕ್ಸ್ ಅನ್ನೋದು ನೀವು ಕೇಳಿದ್ದೀರಲ್ವಾ? ETF ತೊಗೊಂಡ್ರೆ ಟಾಪ್ 50 ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ದಂಗೆ. ಸರಳವಾಗಿ ಹೇಳ್ಬೇಕಂದ್ರೆ ನಿಫ್ಟಿ 50 ತೊಗೊಂಡ್ರೆ ರಿಲಯನ್ಸ್, TCS, HDFC, ಇನ್ಫೋಸಿಸು ಎಲ್ಲ ಟಾಪ್ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ದಂಗೆ ಲೆಕ್ಕ. ಹೌದು, ETF ಮತ್ತು ಮ್ಯೂಚುವಲ್ ಫಂಡಿಗೆ ಏನು ವ್ಯತ್ಯಾಸ? ETF ಯಾಕೆ ಬೆಸ್ಟು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಎಕ್ಸ್ಪೆನ್ಸ್ ರೇಷೋ 0.005ಇಂದ ಹಿಡ್ದು 0.2ವರೆಗೂ ಇರುತ್ತೆ. ಮ್ಯೂಚುವಲ್ ಫಂಡಲ್ಲಿ 0.5ಇಂದ 0.2% ಇರುತ್ತೆ. ಸೊ ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ETF ಇದರಲ್ಲಿ ಜಾಸ್ತಿನೇ ಇರುತ್ತೆ. ಟ್ರಾನ್ಸ್ಪರೆನ್ಸಿ ಅಥವಾ ಕಂಟ್ರೋಲ್ ಅಂತ ವಿಚಾರಕ್ಕೆ ಬಂತು ಅಂದರೆ ETF ಯಾರು ಬೈ ಮಾಡ್ತಾರೋ ಅವರೇ ಕಂಟ್ರೋಲ್ ಮಾಡ್ತಾರೆ. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಫಂಡ್ ಮ್ಯಾನೇಜರೇ ಕಂಟ್ರೋಲ್ ಮಾಡೋದು. ಅವನೇ ಬೈ ಆ್ಯಂಡ್ ಸೆಲ್ ಮಾಡ್ತಾನೆ, ಎಲ್ಲ ಡಿಸಿಷನು ಅವನೇ ಮಾಡ್ತಾ ಹೋಗ್ತಾನೆ. ಟ್ರಾನ್ಸ್ಪರೆನ್ಸಿ ಮೇಯ್ನಾಗಿ ಟ್ರಾನ್ಸ್ಪರೆನ್ಸಿ ಅಂತ ವಿಚಾರಕ್ಕೆ ಬಂದರೆ ETF ರಿಯಲ್ ಟೈಮಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಗೊತ್ತಾಗುತ್ತೆ. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಅಷ್ಟಾಗಿ ಟ್ರಾನ್ಸ್ಪರೆನ್ಸಿ ಇರಲ್ಲ. ಇದು ನೀವು ಬೈ ಮಾಡೋದ್ಮೇಲೆ ಅದು ಏನೇನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ನೀವು ಬೈ ಮಾಡಿದಾಗ ತಿಂಗಳ ಆ ದಿನದ ಕೊನೆಯಲ್ಲಿ ನಿಮಗೆ ಏನು ಪ್ರೈಸ್ ಇರುತ್ತೋ ಆ ಪ್ರೈಸಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ಟ್ಯಾಕ್ಸ್ ವಿಚಾರ ಬಂತು ಅಂದರೆ ETF ಅತಿ ಕಮ್ಮಿಯಾಗಿ ನಿಮಗೆ ಟ್ಯಾಕ್ಸ್ ಇರುತ್ತೆ. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಜಾಸ್ತಿನೇ ಇರುತ್ತೆ. ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ? ETF ಒಂದೇ ಒಂದು ಶೇರ್ ಇನ್ವೆಸ್ಟ್ ಮಾಡಿದ್ರು ಆಯಿತು. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಮಿನಿಮಮ್ ₹500 ಶುರು ಮಾಡಬೇಕಾಗತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದ್ದಷ್ಟು ನಿಮ್ಮ ಹಣ, ನಿಮ್ಮ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ನಿಫ್ಟಿ 50 ಕಳೆದ 25 ವರ್ಷದಲ್ಲಿ ಆವ್ರೇಜ್ ರಿಟರ್ನ್ 12% ಕೊಟ್ಟಿದೆ. ₹1,000 ತಿಂಗಳಿಗೆ ನೀವು 12% ಅಂದ್ಕೊಂಡ್ರೂ 10 ವರ್ಷದಲ್ಲಿ 2,30,000 ಆಗಿರ್ತಿತ್ತು. 20 ವರ್ಷದಲ್ಲಿ 10 ಲಕ್ಷ ಆಗಿರ್ತಿತ್ತು. 30 ವರ್ಷದಲ್ಲಿ 35 ಲಕ್ಷ ಆಗಿರ್ತಿತ್ತು. 40 ವರ್ಷದಲ್ಲಿ 1 ಕೋಟಿ ಆಗಿರ್ತಿತ್ತು. ಕೇವಲ 5 ಲಕ್ಷ ನೀವು ಹಾಕಿ 1 ಕೋಟಿ ವಾಪಸ್ ಗ್ಯಾರಂಟಿ ಬರುತ್ತೆ ಅಂತ ಮಾರ್ಕೆಟ್ ಹೇಳ್ತಾ ಇದೆ. ಅಲ್ಲಿವರೆಗೂ ಜಾಸ್ತಿ ವರ್ಷ ಆಯ್ತು ಯಾರು ಬದುಕಿರ್ತಾರೆ, ಯಾರು ಸತ್ತಿರ್ತಾರೆ ಅಂತ ತಿಳ್ಕೊಬೇಡಿ, ಎಲ್ಲರೂ ಬದುಕಿರ್ತಾರೆ. ಆದರೆ ಅದಕ್ಕಿಂತ ಮುಂಚೆನೇ ನೀವು ಒಂದು 30 ವರ್ಷಕ್ಕೆ ನೀವು 1 ಕೋಟಿ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು. ಸ್ಟೆಪ್ ಅಪ್ SIP ಮೂಲಕ 10% ಎವ್ರಿ ಇಯರು ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮದು 20 ಲಕ್ಷ ಆಗಿರುತ್ತೆ. ವ್ಯಾಲ್ಯೂ ಎಷ್ಟು ಗೊತ್ತಾ? ಆಗಾಗಿರುತ್ತೆ 2,80,00,000. ಇಷ್ಟು ಹೇಳಿದ್ರು ತುಂಬ ಜನ ನಂಬೋದೇ ಇಲ್ಲ. LIC ಏಜೆಂಟ್ ಬಂದು ನಿಮಗೆ 5 ಲಕ್ಷ ಹಾಕಿ ನಿಮಗೆ 30 ವರ್ಷದಲ್ಲಿ 60 ಲಕ್ಷ ಕೊಡ್ತೀನಿ ಅಂದರೆ ಮಾತ್ರ ಅವ್ರ ಹಿಂದೆ ಓಡ್ಬಿಡ್ತೀರ. ಆ್ಯಕ್ಚುಲಿ LIC ಕೂಡ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತಾಯಿದೆ ಅನ್ನೋದು ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಾ? ಬೆಸ್ಟ್ ETFಗಳು ಯಾವುದು? ಇಂಡಿಯಾದಲ್ಲಿ ಬೆಸ್ಟ್ ETFಗಳು ನಿಫ್ಟಿ 50 ETF. ಹೌದು, ಇದು ಮೋಸ್ಟ್ ಸೇಫ್ ಅಂದರೆ ಸೇಫು, ಸ್ಟೇಬಲ್ ಆಗಿರುತ್ತೆ. ಬಿಗಿನರ್ಸ್ಗಿದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದಿದೆ ನಿಫ್ಟಿ ನೆಕ್ಸ್ಟ್ 50 ETF, ಜಾಸ್ತಿ ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ ಇದರಲ್ಲಿ ಆ್ಯಕ್ಚುಲಿ. ಇನ್ನೊಂದಿದೆ ನಿಫ್ಟಿ ಮಿಡ್ ಕ್ಯಾಪು 150 ETF ಅಂತ. ಇದು ಹೈ ರಿಸ್ಕು, ಸ್ವಲ್ಪ ಹೈ ರಿವಾರ್ಡೂ ಕೊಡುತ್ತೆ. ಗೋಲ್ಡ್ ETF, ಫಿಸಿಕಲ್ ಗೋಲ್ಡ್ ಬೇಡ ಅನ್ನೋರಿಗೆ ಇದು ಬೆಸ್ಟ್. ಬಿಗಿನರ್ಗೆ ನನ್ನ ಪ್ರಕಾರ 80% ನಿಫ್ಟಿ 50 ETF ಪ್ಲಸ್ 20% ಗೋಲ್ಡ್ ETFಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಸಾಕಂತ ಅನಿಸುತ್ತೆ. ಇದನ್ನು ETFಗಳನ್ನ ಹೆಂಗೆ ಬೈ ಮಾಡೋದು? ವೆರಿ ಸಿಂಪಲ್ಲು. ನನ್ನ ಪ್ರಕಾರ ಝೀರೋದ ಅಥವಾ ಇನ್ಯಾವುದಾದ್ರೂ ಬ್ರೋಕರ್ ಆ್ಯಪ್ ಇತ್ತು ಅಂತಂದರೆ ಓಪನ್ ಮಾಡಿ,
ಸರ್ಚ್ನಲ್ಲಿ ನಿಫ್ಟಿ 50 ETF ಅಂತ ಟೈಪ್ ಮಾಡಿ, ಅಲ್ಲೇ ಬರುತ್ತೆ, ಸುಮಾರು ಕಂಪ್ನಿಗಳು ಬರುತ್ತೆ. ನಿಪ್ಪೋನ್ ಅಥವಾ SBI ETFಗಳು, ಅದರಲ್ಲಿ ಯಾವ್ದಾರು ಒಂದು ಚೂಸ್ ಮಾಡಿ ತಿಂಗಳಿಗೊಮ್ಮೆ ಬೈ ಮಾಡಿ, ಅಥವಾ ಒಂದು 40 ವರ್ಷ ಮರೆತುಬಿಟ್ರೆ ಗ್ಯಾರಂಟಿ ನಿಮಗೆ 1 ಕೋಟಿ ಅದಕ್ಕಿಂತ ಮುಂಚೆನೇ ಸಿಕ್ಬಿಡುತ್ತೆ. SIP ಥರ ಆಟೋ ಸೆಟ್ ಮಾಡಿಬಿಡಿ. ಪ್ರತಿ ತಿಂಗಳು ನೀವು ಮ್ಯಾನ್ಯುಯಲಾಗಿ ಮಾಡೋಕ್ಕಾಗಲ್ಲ ಅಂದರೆ ಆಟೋ ಸೆಟ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅದು ಇನ್ವೆಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ETF ಟ್ಯಾಕ್ಸ್ ಹೇಗೆ, ನನ್ನ ಪ್ರಕಾರ ಒಂದು ಸ್ಮಾಲ್ ಸಜೆಷನ್, ಟ್ಯಾಕ್ಸ್ ಎಲ್ಲ ತಲೆ ಕೆಡಿಸ್ಕೊಬೇಡಿ, ಇನ್ವೆಸ್ಟ್ ಮಾಡಿ, ಅದಾದಮೇಲೆ ಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಬೇಡಿ. ಹಂಗೂ ನಿಮ್ಮ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ 1 ವರ್ಷದ ಒಳಗೆ ಸೆಲ್ ಮಾಡೋದು 20% ಟ್ಯಾಕ್ಸ್ ಬೀಳುತ್ತೆ. 1 ವರ್ಷದ ನಂತರ ಸೆಲ್ ಮಾಡಿದ್ರೆ 12.5% ಬೀಳುತ್ತೆ. 1.25 ಲಕ್ಷದವರೆಗೆ ಟ್ಯಾಕ್ಸೇ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ. ಹಾಗಾಗಿ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ ಟ್ಯಾಕ್ಸ್ ಕಮ್ಮಿ, ಜಾಸ್ತಿ ರಿಟರ್ನು. ETF ಸಿಂಪಲ್ ಆಗಿದೆ, ಮತ್ತು ಅಷ್ಟೇ ಚೀಪಾಗೂ ಇದೆ, ಮತ್ತು ಪವರ್ಫುಲ್ಲಾಗೂ ಇದೆ. ಹಿಂದೆಯೇ ₹1000 ಶುರು ಮಾಡಿ 40 ವರ್ಷದ ಒಳಗೇ ನೀವು 1 ಕೋಟಿ ಅಥವಾ 1 ಕೋಟಿಗಿಂತ ಜಾಸ್ತಿನೇ ಅರ್ನ್ ಮಾಡ್ತೀರ. ಆ ನಂಬಿಕೆ ನನಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಅಂತೂ ಮಾಡೋದು ಮರಿಲೇಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು.